ಆಗ ನಂಗೂ ಬೇಜಾರಾಗ್ತಾ ಇತ್ತು. ನಮ್ಮ ಕಾಲ ಏನೋ ಮುಗ್ದೋಗುತ್ತೆ, ಆದರೆ ನಚ್ಚಿ ಬದುಕು ಹಾಗಾಗಬಾರ್ದಲ್ವಾ? ಅದಕ್ಕೆ ಆಗಾಗ ಅವ್ರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡ್ತಿದ್ದೆ. ಈ ಸಮಾಜದಲ್ಲಿ ನನಗೆ ಹೆಂಡತಿ ಸ್ಥಾನ ಕೊಡಿ, ನನ್ನ ಮಗುಗಪ್ಪ ನೀವೇ ಅಂತ ಒಪ್ಕೊಳ್ಳಿ ಅಂತ ಅವ್ರ ಹತ್ರ ಕೇಳ್ತಿದ್ದೆ. ಆದರೆ ಅವ್ರ ಮಾತು ಬದಲಾಯಿಸೋರು. ಈ ವಿಷಯ ಇವಾಗ ಯಾಕೆ ಅನ್ನೋರು. ಸಿಟ್ ಮಾಡಿಕೊಂಡು ಏನಾದರೂ ಒಂದು ಹೇಳಿ ಸಮಾಧಾನ ಮಾಡಿಬಿಡೋರು. ಒಟ್ಟಿನಲ್ಲಿ ಮನೆ ಕುಟುಂಬ ಅನ್ನೋದು ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅನ್ಕೊಂಡು ಹೋಪೆ ಕಳ್ಕೊಂಡ್ಬಿಟ್ಟಿದ್ದೆ. ಇರ್ಲಿ ಬಿಡಿ, ಈಗ ಬಂದಾಯ್ತಲ್ಲ. ನಚ್ಚಿ ಅಂತೂ ಮನೆ ಅವರಿಗೆ ತುಂಬಾ ಹತ್ರ ಆಗಿದ್ದಾನೆ. ಹೌದು, ಅವನು ಯಾರು ಅಂತ ಗೊತ್ತಿಲ್ದೇನೆ ಎಲ್ಲರೂ ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾವು ಇದೇ ಮನೆಯವರು ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಇದೇ ಕೋಟೆ ಮನೆ ಕೊಡೋ ಬೆಲೆ. ಈ ಮನೆ ಬೇರೆಯವ್ರಿಗೆ ಸಹಾಯ ಮಾಡುತ್ತೆ ಹೊರತು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಿಮ್ಗೂ ಸಹ ಯಾವುದೇ ರೀತಿ ಅನ್ಯಾಯ ಆಗ್ಬಾರ್ದು ಅಂತ ರಾಯರು ಈ ಮನೆಗೆ ಕರ್ಕೊಂಡ್ ಬಂದಿರೋದು. ನೀವ್ ಹೇಳೋದು ನಿಜ ಸತ್ಯ ಅವರೇ. ಕೋಟೆ ಮನೆ ದೊಡ್ಡತನದ ಬಗ್ಗೆ ಕೇಳಿದ್ದೆ, ಆದ್ರೆ ಇವಾಗ ಅದು ಅನುಭವಕ್ಕೂ ಬಂತು. ಆದ್ರೆ 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 ಏನು? ಇವತ್ತೇನೋ ಎಲ್ಲ ಸರಿ ಇದೆ, ಚೆನ್ನಾಗಿದೆ. ಆದ್ರೆ ಮುಂದೇನಾಗುತ್ತೋ ಅನ್ನೋ ಭಯ, ನಿಜ ಗೊತ್ತಾದ್ರೆ ಅನ್ನೋ ಭಯ. ಈಗ ಸದ್ಯಕ್ಕಂತೂ ಈ ವಿಷಯ ಗೊತ್ತಾಗಬಾರ್ದು. ನನಗೆ ಚಿಕ್ಕತ್ತಿದೆ ಭಯ. ಅವ್ರಿಗೆ ಈ ವಿಷಯ ಅರ್ಗಿಸ್ಕೊಳ್ಳೋ ಶಕ್ತಿ ಅಂತೂ ಇಲ್ಲ. ನಾವೇ ನಿಧಾನವಾಗಿ ಅವ್ರಿಗೆ ಹೇಳಬೇಕು. ಇವ್ರು ಯಾಕೆ ಇಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ಏನ್ ಹೇಳೋದು ಅಂತ ಭಯ ಕಾಡ್ತಿದೆ. ಚಿಕ್ಕ ಮಾವಂಗ್ ನಿಜ ಮಾತ್ರ ಹೇಳ್ಬೇಡಿ. ರಾಯರು ಎಲ್ರ ಮುಂದೆ ಹೇಳಿರೋ ಕಾರಣನೇ ಅವ್ರಿಗೂ ಹೇಳಿ ಕನ್ವಿನ್ಸ್ ಮಾಡಿ. ನಾನು ಹಾಗೆ ಹೇಳ್ತೀನಿ, ಆದ್ರೆ ಅವ್ರು ನನ್ನ ಮಾತನ್ನ ನಂಬಿ ಸುಮ್ಮನಾಗ್ತಾರ? ಗುಟ್ ಗೊತ್ತಾಗ್ದಿರೋ ಹಾಗೆ ನನ್ನ ಪ್ರಯತ್ನನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಇವ್ರ ಆಚೆ ಇದ್ದಾಗ ಒಂಥರ ಭಯ ಇತ್ತು. ಆದ್ರೆ ಈಗ ಮನೆಗೆ ಬಂದ ಮೇಲೆ ಆಪತ್ತು ಕಣ್ ಮುಂದೆನೆ ಓಡಾಡ್ತಾ ಇದೆ ಅಂತ ಅನ್ನಿಸ್ತಿದೆ. ರಾಯರ ಹತ್ರ ಮುಂದೆ ಏನು ಅಂತ ಮಾತಾಡ್ಬೇಕು. ವಾವಕ್ಕ, ನೋಡಿ ಇಲ್ಲಿ ನಿನ್ನ ಹೆಸರು. ಬೋಂಡ ಅಂಗಡಿ ಶುರುವಾಗೋದು ಮಧ್ಯಾಹ್ನದ ಮೇಲೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಕಾಲಿನೇ ಕೂತಿರ್ಬೇಕಲ್ವಾ? ಅದಕ್ಕೆ ತರಕಾರಿ ಅಂಗಡಿ ಹಾಕೋಣ ಅನ್ಕೊಂಡಿದ್ದೀನಿ. ಈ ಬಾಲ ಬೇಕು ಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾನೆ. ಬೇಡ ಬೇಡ ಅಂದ್ರು ಬೋಂಡ ಅಂಗಡಿ ಇಟ್ಟ. ಇವಾಗ ನೋಡಿದ್ರೆ ತರಕಾರಿ ಅಂಗಡಿ ಇಡಕ್ ಹೊರಟಿದ್ದಾನೆ. ಇವನ್ ಮಾಡೋ ಕೆಲ್ಸದಿಂದ ಅಕ್ಕ ಪಕ್ಕದ ಮನೆಯವ್ರ ಎದುರುಗಡೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ. ಕರ್ಮ ನಂದು. ಇಲ್ಲ ಇಲ್ಲ, ಇನ್ನು ನಾನು ಕೈ ಕಟ್ಕೊಂಡು ಸುಮ್ಮನಿದ್ರೆ ಅಕ್ಕ ಪಕ್ಕದವ್ರಿರ್ಲಿ, ಆ ಸತ್ಯ ಕಾರ್ತಿಕ್ ಎದುರು ನನ್ ಮರ್ಯಾದೆ ಹೋಗುತ್ತೆ. ಅವ್ರ ಮುಂದೆನೂ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಏನ್ ಮಾಡ್ಲಿ? ಎಸ್, ಇದೇ ಸರಿಯಾದ ಐಡಿಯಾ. ನಾನೀ ಕೆಲಸ ಮಾಡಿದ್ರೇನೆ ಆ ಬಾಲ ಬುದ್ಧಿ ಕಲಿಯೋದು. ನಂದೇ ಮನೆ, ನನಗೆ 3 ಕಾಸಿನ ಬೆಲೆ ಇಲ್ಲ. ಆದ್ರೆ ಅವನ್ಗೆ ಎಲ್ರೂ ಸಪೋರ್ಟ್ ಮಾಡ್ತಾರೆ. ನಾನ್ ಮಾಡಿದ ಒಂದೇ ಒಂದ್ ತಪ್ಪಿಗೆ ಇಷ್ಟೆಲ್ಲ ಅನುಭವಿಸ್ಬೇಕಾ? ಇನ್ನ ಸುಮ್ಮನಿದ್ರೆ ಆಗಲ್ಲ. ಅದ್ ಹೇಗ್ ತರಕಾರಿ ಅಂಗಡಿ ಇಡ್ತೀವೋ ನಾನು ನೋಡ್ತೀನಿ. ಅಕ್ಕ, ಅದು ಹಾಗೆ ಮಾತಾಡ್ತಾ ಯಾರನ್ನ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ನೀನ್ ಯಾವಾಗ ಬಂದೆ ಅಕ್ಕ? ನೀವಿಬ್ರು ಮಾತಾಡ್ತಿದ್ರಲ್ಲ, ಅವಾಗ್ಲೇ ಬಂದೆ.
ನೋಡಮ್ಮ ಪದ್ಮ, ನಿನಗೆ ಹೇಳಕ್ಕಾಗದೇ ಇರೋಂಥ ವಿಷಯನೂ ನಿನಗೆ ಮುಜುಗುರ ತರುವಂಥ ವಿಷಯ ಆಗಿದ್ರೆ ಯಾವುದು ಹೇಳಬೇಡಮ್ಮ. ನಾವು ಅದನ್ನೇನು ಕೇಳಲ್ಲ. ನಮ್ಮ ಊರ್ಮಿಳ ಬಾಯಿ ತಪ್ಪೇನೋ ಕೇಳ್ಬಿಟ್ಲು ಅಷ್ಟೇ. ನೀನು ಬೇಜಾರು ಮಾಡ್ಕೋಬೇಡ. ಪದ್ಮ ಮಾತಾಡ್ತಾ ಹಾಗೆ ಕೇಳ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಬೇಜಾರೇನಿಲ್ಲ. ನಾನು ನಚ್ಚಿ ಏನು ಮಾಡ್ತಿದ್ದಾನೆ ಅಂತ ನೋಡ್ಕೊಂಬರ್ತೀನಿ. ಊರ್ಮಿಳ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಹಿಂದೂ ಮುಂದೆ ಗೊತ್ತಾಗದೆ ಈ ಪ್ರಶ್ನೆ ಕೇಳ್ಬಿಟ್ಟೆ. ವಿಷಯಕ್ಕೆ ಬರಲ್ಲ. ಅಮೂಲ್ ಬೇಬಿ, ಹೇಳ್ತೀನಿ ಕೇಳು. ಹೇಳು. ಅತ್ತೆ ನನ್ನನ್ನ, ಅತ್ತೆ ನಿನ್ನ ನೀನೇ ಉತ್ತರಾಧಿಕಾರಿ ಅಂತ ಹೇಳಿದ್ರು. ಮುಂದೆ ಕೋಟೆ ಮನೆನ ನಾನೇ ನಿಭಾಯಿಸ್ಬೇಕಂತೆ. ಅಯ್ಯೋ ದೇವ್ರೆ, ಏನ್ ದೇವ್ರೆ, ಕೋಟೆ ಮನೆ ನಿಭಾಯಿಸೋದಕ್ಕೆ ಏನೇನೆಲ್ಲ ಕಲ್ತ್ಕೋಬೇಕು ಅಂತ ನಿನಗೆ ಗೊತ್ತಾ? ಅಡಿಗೆ ಹೇಗ್ ಮಾಡ್ಬೇಕು, ಪೂಜೆ ಹೇಗ್ ಮಾಡ್ಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು, ಇದನ್ನೆಲ್ಲ ಒಳ್ಳೆ ಪುಟ್ಟ ಮಗುಗ್ ಹೇಳ್ಕೊಡೋ ತರ ಹೇಳ್ಕೊಡ್ತಿದ್ದಾರೆ ಗೊತ್ತಾ? ಹೌದಾ? ಅಮ್ಮ ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದಾರೆ ಬಿಡು. ಆದ್ರೂ ಸತ್ಯ, ನನ್ನ ಆಲ್ರೌಂಡರ್ ರೌಡಿ ಹೆಂಡತಿ ಎಲ್ಲಾನು ನಿಭಾಯಿಸ್ತಾಳೆ ಅನ್ನೋ ಭರವಸೆ ನನ್ಗಿದ್ಯಪ್ಪ. ಯಾಕಮ್ಮ, ನಾನೇನಾದ್ರು ಸುಳ್ಳು ಹೇಳಿದ್ನಾ? ಇಲ್ಲ ಈ ಬಿಲ್ಡಪ್ ಬೇಕು. ಓಹೋ, ನಾನ್ ಯಾರು? ಸಾರಿ, ತಮಾಷೆ. ಈಗ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಮುಂದುವರ್ಸಿ. ನಾನ್ ಯಾರು? ಸತ್ಯ. ಬರೀ ಸತ್ಯ ಅಲ್ಲ, ಕೋಟೆ ಮನೆ ಸೀತಮ್ಮನ್ ಸೊಸೆ, ಒನ್ ಅಂಡ್ ಓನ್ಲಿ ಸತ್ಯ. ನೀನ್ ಆ ರೂಟಲ್ಲಿ ಬರ್ತಾ ಇದ್ಯಾ? ಈ ಎಲ್ರಿಗೂ ಅತ್ತೆ ಸೊಸೆ ಜಗಳ ನೋಡಿ ಬೇಜಾರಾಗೋಗಿರುತ್ತೆ. ಆದ್ರೆ ನಮ್ಮ ಮನೇಲಿ ನೋಡ್ರಪ್ಪ ಡಿಫರೆಂಟು. ಈ ಅತ್ತೆ ಸೊಸೆ ಲವ್ ಸ್ಟೋರಿಲಿ ನಾನು ನಮ್ಮಪ್ಪ ಲೆಕ್ಕಕ್ಕಿಲ್ದಂಗ ಆಗ್ಬಿಡ್ತೀವಿ. ಪುಣ್ಯ ಮಾಡಿದ್ರಿ ನೀವು. ಎಲ್ರು ಮನೇಲೂ ಸೀತಮ್ಮನ್ ತರ ಅತ್ತೆ ಇದ್ರೆ ಅಲ್ಲಿ ಜಗಳಕ್ ಅವಕಾಶನೇ ಇರಲ್ಲ. ಏನೇ ಆದ್ರೂ ನೀನು ತುಂಬಾ ಒಳ್ಳೆ ಸತ್ಯ. ಈ ಮನೆ ಇಷ್ಟೊಂದು ಸಂತೋಷವಾಗಿರಕ್ಕೆ ಕ್ರೆಡಿಟ್ ನಿನ್ಗೂ ಸೇರ್ಬೇಕು. ಮೊದಲು ಅಮ್ಮ ನಿನ್ನ ಒಪ್ಕೊಂಡಿರ್ಲಿಲ್ಲ. ಅವ್ರು ನೀನು ಒಪ್ಕೊಳ್ಳೋ ತನಕ ನೀನ್ ತಾಳ್ಮೆಯಿಂದ ಕಾದು ಅವ್ರ ಮನ್ಸ್ ಗೆದ್ದಿಲ್ಲ. ನಿನ್ ತರ ಸೊಸೆ, ನಮ್ಮ ಅಮ್ಮನ ತರ ಅತ್ತೆ ಎಲ್ರೂ ಮನೇಲೂ ಇರ್ಲೇಬೇಕು ಸತ್ಯ. ಆಹಾ, ನನ್ ಗಂಡ ಜಾಣ, ಹೆಂಡ್ತಿನ್ ಬಿಟ್ಕೊಡಲ್ಲ. ಹೆಂಡ್ತಿನ ಬಿಟ್ಕೊಡೋ ಮಾತೇ ಇಲ್ಲಮ್ಮ. ಏನಣ್ಣ ತರಕಾರಿ ರೇಟ್ ಇಷ್ಟೊಂದು ಆಗ್ಬಿಟ್ಟಿದೆ. ನಾನು ಹೋಲ್ಸೇಲ್ ತಗೊಬೇಕು ಅನ್ಕೊಂಡಿದ್ದೀನಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಏನ್ ಇಷ್ಟೊಂದು ತರಕಾರಿ ಬೇಕಂತಿದ್ರ? ಫಂಕ್ಷನ್ ಏನಾರು ಇದೆಯಾ? ಇಷ್ಟೊಂದೆಲ್ಲ ತರಕಾರಿ ಬೇಕಂದ್ರೆ ನಾವೇ ತಂದ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಫಂಕ್ಷನ್ ಎಲ್ಲ ಏನಲ್ಲ, ನಾನೊಂದು ತರಕಾರಿ ಅಂಗಡಿ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ಕಡಿಮೆ ಕೊಟ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳಿದೆ. ಇಲ್ಲಿರೋರಿಗೆ ವ್ಯಾಪಾರ ಇಲ್ಲ, ಮತ್ತೊಂದು ಅಂಗಡಿ ಎಲ್ಲಪ್ಪ ಹಾಕ್ತೇನೆ ನೀನು? ಇಲ್ಲಲ್ಲ ಅಣ್ಣ, ನಮ್ಮ ಏರಿಯಾಲ್ ಅಂಗಡಿ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಡು ಕೊಡಿ. ಇಲ್ಲಪ್ಪ, ನಮ್ದೆಲ್ಲ ಫಿಕ್ಸ್ ರೇಟ್. ನಮಗೆ ಇಲ್ಲಿ ಸರಿಯಾಗಿ ವ್ಯಾಪಾರ ಇಲ್ಲ ಅಂತ ನಿಂದು ಬೇರೆನಾ? ಅದೇ ಕಣ ಅಂಗಡಿಗಾಡ್ತಿದ್ಯಾ? ಸ್ವಲ್ಪ ತಿನ್ ಮುಂಚೆ ಕೊಡ್ತೀನಿ ಅಂತ ನಿಂತಿದ್ದೆ. ಒಂದೆರಡು ದಿನ ಆದ್ರೂ ಕೊಡ್ಬೋದಾಗಿತ್ತು. ಬೆಳಿಗ್ಗೆ 2 ಗಂಟೆಗೆ ಎದ್ದು ಕಮ್ಮಿ ರೇಟಿಗೆ ತರಕಾರಿ ತಗೊಂಡ್ಬರ್ತೀವಿ. ವ್ಯಾಪಾರಕ್ಕೆ ಇಳ್ತೀರ ನಿನಗೆ ನಾವು ಅಷ್ಟು ಕಡಿಮೆ ಕೊಡ್ಬೇಕಾ? ಅಮೂಲ್ ಬೇಬಿ. ಸತ್ಯ, ನೀನ್ ಯಾವಾಗ ಬಂದೆ?
ತಾವು ಸ್ವಪ್ನ ಲೋಕದಲ್ಲಿ ಕಳ್ದೋಗ್ಬಿಟ್ಟಿದ್ರಲ್ಲ ಆಗ ಬಂದೆ. ಹಾಗೇನಿಲ್ಲಮ್ಮ, ನಿನಗೆ ಕಾದು ಕಾದು ನಾನು ಕಳ್ದೋಗಿದ್ದೆ ಅಷ್ಟೇ. ಯಾಕೆ ಲೇಟು? ನಚ್ಚಿ ಜೊತೆ ಆಟ ಆಡ್ತಾ ಇದ್ದೆ. ಅವನ ಜೊತೆ ಆಟ ಆಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಗೊತ್ತಾ? ನಿಜ ಸತ್ಯ, ನಚ್ಚಿ ಒಂಥರ ಸ್ಪೆಷಲ್ಲು. ಮಾತಾಡ್ದೇನೆ ಎಲ್ರೂ ಮನ್ಸಿಗೆ ಗೆದ್ಬಿಟ್ಟಿದ್ದಾನೆ. ಹೌದು ಅಮಲ್ ಬೇಬಿ, ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾನೆ ಅಲ್ವಾ? ಹಾ, ಬರೀ ಪದ್ಮ ಅವ್ರ ಮಗನೇ ಹೊಗಳ್ತೀಯೋ ಅಥವಾ ನಮ್ದು ಅಂತ ಒಂದು ಪುಟಾಣಿ ಕಾರ್ತಿಕ್, ಪುಟಾಣಿ ಸತ್ಯನ ಬಗ್ಗೆ ಯೋಚನೆ ಮಾಡ್ತೀಯೋ? ನನಗೆ ಬೇಬಿ ಅಂತ ನೀನೇ ಇದೆಯಲ್ಲ ಅಮಲ್ ಬೇಬಿ. ಆ ಬೇಬಿ ಅಲ್ಲ ಸತ್ಯ, ನಮ್ದು ಅಂತ ಒಂದು ಮಗು ಆದ್ರೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ? ನನಗೂ ಮಕ್ಕಳಂದ್ರೆ ಇಷ್ಟಾನೇ ಅಮಲ್ ಬೇಬಿ. ಆದ್ರೆ ಈಗ ಒಂದ್ ಗುರಿ ಅಂತ ಇದೆ ಅಲ್ವಾ? ನಾನು ಓದ್ಬೇಕು, ಆ ಗುರಿ ಮುಟ್ಬೇಕು. ಅವತ್ತೇ ಇದನ್ನೆಲ್ಲ ಹೇಳ್ದೆ ಅಲ್ವಾ ನಿನ್ಗೆ? ಸತ್ಯ, ನನ್ಗೆ ಅರ್ಥ ಆಗತ್ತೆ. ನಿನ್ ಗುರಿನ ನೀನ್ ಮುಟ್ಟು, ನೀನ್ ಓದು ಬೇಗ ಮುಗಿಲಿ, ನೀನ್ ಅನ್ಕೊಂಡಿದ್ದೆಲ್ಲ ಈಡೇರ್ಲಿ, ನಿನ್ ಕನ್ಸ್ ಜೊತೆ ನನ್ ಕನ್ಸು ನೆರವೇರ್ಲಿ. ಆಹಾ, ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ ನೀನು. ನಾವ್ ಗೊತ್ತಲ್ಲ, ನನ್ ಹೆಂಡತಿ ಯಾರು ಗೊತ್ತಾ? ಒಂದ್ ಟೈಮಲ್ಲಿ ಒಂದ್ ಏರಿಯಾನೆ ಗಡ 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 ಅಂತ ನಡಗಿಸ್ತಾ ಇದ್ಲು. ಇವಾಗ ಅವಳ ಗಂಡು ನಡಗಿಸ್ತಾ ಇದ್ದಾಳೆ. ಹಾ, ಹೌದಾ? ಹೌದಾ? ಸತ್ಯ ಕೆನ್ನೆಲ್ ನೋಡ್ತಾ ಇದೆ. ಮತ್ತಿನ್ನೇನು, ಹೆಂಡತಿನ ಈ ತರ ಹೊಗಳ್ತಾ ಇದ್ರೆ ಹೀಗೆ ಮುದ್ದಾಡ್ಬೇಕು ಅನ್ಸುತ್ತೆ. ಹೊಗಳಿದ್ರೆ ಮುದ್ದು ಮಾಡ್ತೀಯ? ಹಾಗಿದ್ರೆ ಸ್ವಲ್ಪ ಜಾಸ್ತಿನೇ ಹೊಗಳ್ತೀನಿ, ಜಾಸ್ತಿನೇ ಮುದ್ದು ಮಾಡ್ತೀಯ. ಏನಜ್ಜಿ ಕರೆದಿದ್ದು? ಅವರೆಲ್ಲ ನಿನ್ ಸಹಾಯ ಮಾಡಲ್ಲ. ನೀನ್ ಮಾತಾಡೋದ್ ನೋಡಿದ್ರೆ ನಿನ್ನ ಹತ್ರ ಬಂಡವಾಳ ಇಲ್ಲ ಅನ್ನಿಸ್ತದೆ. ಹ್ಞೂ ಅಜ್ಜಿ, ಏನೋ ಕೆಲಸ ಮಾಡೋ ಹುಮ್ಮಸ್, ಆದ್ರೆ ಬಡತನ. ಏನ್ ಮಾಡೋದು, ತೂಗಿಸ್ಕೊಂಡು ಹೋಗ್ಬೇಕಲ್ಲ ಅಜ್ಜಿ ಜೀವನನ. ಯಾವತ್ತು ಶುರುನಲ್ಲಿ ಕಡಿಮೆ ಬಂಡವಾಳದಲ್ಲೇ ಕೆಲಸ ಮಾಡ್ಬೇಕು. ನಿಮ್ಗೊಂದು ಉಪಾಯ ಹೇಳ್ತೀನಿ. ಬೆಳಗ್ಗೆ 4-5 ಗಂಟೆಗೆ ಮಾರ್ಕೆಟ್ ತೆಗಿತಾರೆ. ಅವಾಗ ದೊಡ್ಡ ದೊಡ್ಡ ಗಾಡಿಲಿ ತರಕಾರಿ ಬರುತ್ತೆ. ಸ್ವಲ್ಪ ಒತ್ತಿರೋದು ಮಣ್ಣಾಗಿರೋದೆಲ್ಲ ಪಕ್ಕ ತೆಗಿತಾರೆ. ಹಾಗಂತೆ ತರಕಾರಿ ಚಂದಾಗೆ ಇರುತ್ತೆ. ನಾವೊಂದ್ಸಲಿ ತೊಳೆದಿ ವ್ಯಾಪಾರಕ್ಕೆ ಇಟ್ಕೊಂಡ್ರೆ ಸೊರೈತದೆ. ಹೌದಾ ಅಜ್ಜಿ? ಈ ವಿಷಯನೇ ಗೊತ್ತಿರ್ಲಿಲ್ಲ. ಇಷ್ಟ ದಿನ ಇಲ್ಲೇ ಓಡಾಡ್ತಿದ್ರು, ನನ್ಗೆ ಗೊತ್ತಿರ್ಲಿಲ್ಲ. ಆಮ್ಯಾಕೆ ಬರೀ ಕ್ಯಾರೆಟ್ ಉಳ್ಳಿಕಾಯಿ ಅಂತ ಬೇರೆ ಬೇರೆ ಮಾಡ್ಬೇಡ. ನಾನ್ ಇಕ್ಕಿರಂಗೆ ಗುಡ್ಡೆ ತರಕಾರಿ ಮಾಡು. ಒಂದ್ ಆಲೂಗೆಡ್ಡೆ, ಒಂದ್ ಈರುಳ್ಳಿ, ಒಂದ್ ಟೊಮೆಟೊ ಗುಡ್ಡೆ ಮಾಡು. ಯಾಕಜ್ಜಿ, ಇದರಿಂದ ಏನ್ ಪ್ರಯೋಜನ ಆಗತ್ತೆ? ಕೆಜಿ ಲೆಕ್ಕದಲ್ಲಿ ಸಿಗದೆ ಲಾಸ್ ಆಗುತ್ತಲ್ವಾ? ಇಲ್ಲ ಇಲ್ಲ, ಲಾಸ್ ಆಗಲ್ಲ, ಲಾಭನೇ ಆಗುತ್ತೆ. ಇದರಿಂದ 2 ಕಾರಣ ಇದೆ. ಒಂದು ನಮ್ಮಂತವ್ರಿಗೆ ಹೆಲ್ಪ್ ಆಯ್ತು, ಇನ್ನೊಂದು ಒಟ್ಟಿಗೆ ಇಟ್ಬಿಟ್ರೆ ಕಾಸು ಉಳಿತದೆ. ಯಾವ್ದು ನನ್ಗೆ ಗೊತ್ತೇ ಇರಲಿಲ್ವಲ್ಲ ಅಜ್ಜಿ. ನೀರ್ಗಿಳಿದ್ರೆ ಆಳ ಗೊತ್ತಾಗೋದು. ದಡದಲ್ಲಿ ನಿಂತು ಭಯ ಪಟ್ಟಿದ್ರೆ ಹೆಂಗೆ? ನೀನ್ ವ್ಯಾಪಾರಕ್ಕೆ ಹಿಡಿಯೋ ಮನ್ಸು ಮಾಡಿದ್ಯಾ, ಎಲ್ಲ ಒಳ್ಳೇದಾಯ್ತದೆ. ಧೈರ್ಯವಾಗಿ ವ್ಯಾಪಾರ ಶುರು ಮಾಡು. ಅಜ್ಜಿ, ನನ್ನೊಂದು ಪ್ರಶ್ನೆ. ಅವರೆಲ್ಲ ನನ್ನನ್ನ ಕಾಂಪಿಟೇಟರ್ ಅಂದ್ರೆ ಪ್ರತಿಸ್ಪರ್ಧಿ ಅಂತ ಅನ್ಕೊಂಡು ಸಹಾಯ ಮಾಡ್ಲಿಲ್ಲ, ಆದ್ರೆ ನೀವ್ ಯಾಕೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಅನ್ನದ ಹಸು ಒಳ್ಳೇದು ಮಾಡ್ತದೆ, ಕೆಟ್ಟದು ಮಾಡ್ತದೆ. ಹೇಳದ್ನಲ್ಲ, ಕೊಡೋನು ದೇವ್ರು. ನಿನ್ನ ತಡೆದು ನನ್ಗೇನು ಉಪಯೋಗ? ನಿನ್ ಜೀವನ ನೀನ್ ಮಾಡ್ಕೊ, ಒಳ್ಳೇದಾಗ್ಲಿ. ಅಜ್ಜಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಬರ್ತೀನಿ. ಅಜ್ಜಿ, ನನ್ಗೆ ಆಶೀರ್ವಾದ. ನನಗೊಂದು ಗುಡ್ಡೆ ತರಕಾರಿ ಕೊಡಿ.
ಒಂದು 4 ದಿನ ಆರಾಮಾಗಿ ಇದ್ದು ಬನ್ನಿ. ಬಾ ಒಂದು ಪ್ಲಾನ್ ನೋಡ್ದ, ದಿವ್ಯಕ್ಕನ ಜೊತೆ ಒಬ್ಬರೇ ಇರ್ಬೋದು ಅಂತ ಹಿಂಗ ಅಂತಿದ್ದಾರೆ. ಪಾಪ ಕಣೋ ಭಾವ, ಅವ್ರ ಪಾಡ ಅವ್ರಿಗೆ ಗೊತ್ತು. ಅಲ್ಲಮ್ಮ, ಈ ಮನೇಲಿ ನಾನು ಒಬ್ಳಿದ್ದೀನಿ, ನನ್ನನ್ನು ಕೇಳಬೇಕು ಅನ್ನೋದೇ ಇಲ್ವಾ? ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ? ಅವ್ರು ಯಾಕೆ ನಿನ್ ಪರ್ಮಿಷನ್ ತಗೋಬೇಕು? ಅವ್ರು ನಿಮ್ಮಮ್ಮನ, ನೀನ್ ಅವ್ರಮ್ಮ. ನಿನ್ನನ್ ಯಾರೋ ಕೇಳಿದ್ದು? ಅಮ್ಮ ಇಲ್ಲಾಂದ್ರೆ ಅಡ್ಗೆ ಮನೇಲಿ ಅಡ್ಗೆನ ಯಾರು ಮಾಡ್ತಾರೆ? ನಿಮ್ ತಾತ ಮಾಡ್ತಾರಾ? ಅಯ್ಯೋ, ಅಡಿಗೆ ಮಾಡೋದಕ್ಕೆ ನಮ್ ತಾತ ಯಾಕೆ ದಿವ್ಯಾ? ನೀನಿದೆಯಲ್ಲ. ತಿಂಡಿ, ಕಾಫಿ, ಊಟ ಎಲ್ಲಾನು ನಿನ್ ಡಿಪಾರ್ಟ್ಮೆಂಟೇ. ಏನ್ ಕನ್ಸ್ ಕಾಣ್ತಿದ್ಯಾ? ನಾನೇನ್ ಈ ಮನೆ ಕೆಲ್ಸದೋಳಲ್ಲ, ಹೋಗ್ತಾ ಇರೋ. ಏನ್ ಬಲ, ಹೆಂಡತಿ ಕೈ ರುಚಿ ನೋಡ್ಬೇಕು ಅಂತ ಆಸೆನಾ ಹೇಗೆ? ಅಯ್ಯೋ ಅಜ್ಜಿ, ನಮ್ ದಿವ್ಯಾಕ ಮಾಡಿದ ಊಟ ತಿನ್ನಕ್ಕೆ ಈ ತರ ಎಂಟೆದೆ ಬಂಟಾನೇ ಬೇಕು. ಅಳಿಂದ್ರೆ ಊಟ ತಿಂಡಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಇರ್ತೀನಿ, ಅತ್ತೆ ಒಠಾರದವ್ರ ಜೊತೆ ಹೋಗಿ ಬರ್ತಾರೆ. ಅಯ್ಯೋ ಬೇಡ ಅತ್ತೆ, ನೀವು ನಿಮ್ ಪಾಡಿಗೆ ಹೋಗಿ ಬನ್ನಿ. ಅವಳ ಹತ್ರ ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋದು ನನಗ್ ಗೊತ್ತಿದೆ. ಓಹೋ, ನಮ್ಮ ದಿವ್ಯಾಳನ್ನು ಬಗ್ಗಿಸುವ ಬ್ರಹ್ಮಾಸ್ತ್ರ ತಮ್ಮ ಬಳಿ ಇದೆಯೋ? ಹ್ಞೂ ಅಜ್ಜಿ, ಒಂದು ಪ್ಲಾನ್ ರೆಡಿ ಇದೆ, ನೋಡ್ತಾ ಇರಿ ಹೇಗ್ ದಾರಿಗೆ ಬರ್ತಾಳೆ ಅಂತ. ಸರಿ ಸರಿ, ಇವತ್ತು ಅಡಿಗೆ ಡಿಪಾರ್ಟ್ಮೆಂಟ್ ನಂದು. ಬೇಗ ಬೇಗ ಅಡಿಗೆ ಮಾಡ್ಬಿಡ್ತೀನಿ, ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ನೀವು ಊಟ ಮಾಡ್ಕೊಂಡು ಹೋಗಿವ್ರಂತೆ. ಸರಿಯೇ, ನಾನು ತರಕಾರಿ ಹೆಚ್ಚಿಕೊಡ್ತೀನಿ. ಹ್ಞೂ ಅತ್ತೆ. ನೀನೇನು ಆಚೆ ಹೋಗೋದು ಬೇಡ, ಇಲ್ಲೇ ಮಲ್ಕು, ನಾನೇ ಹೋಗ್ತೀನಿ. ನನಗೂ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದಿದೆ. ನಿನ್ ಮಾನ ಮರ್ಯಾದೆನ ಕಂಡಿದ್ದೀನಿ. ಸರಿ, ನಾನು ಬೆಳಗ್ಗೆ ಬೇಗ ಎದ್ದು ತರಕಾರಿ ತರಕ್ಕೆ ಹೋಗ್ಬೇಕು. ನಾನು ಬರೋದ್ರೊಳಗಡೆ ಬ್ರೇಕ್ಫಾಸ್ಟ್ ಮಾಡಿಡು, ಸರಿನಾ? ಹಲೋ, ಏನೋ ತಿಂಡಿ ಮಾಡ್ಬೇಕಾ? ನಾನು ನಿನಗೆ? ನೀನ್ ಯಾವನೋ? ನಾನ್ ಸತ್ರು ನಿನಗೆ ತಿಂಡಿ ಮಾಡ್ಕೊಡಲ್ಲ. ಹೌದಾ? ಸರಿ. ಏನಂತೆ? ತರಕಾರಿ ತರ್ತೀನಿ, ಅಷ್ಟರಲ್ಲಿ ನಾನ್ ತಿಂಡಿ ಮಾಡಿರ್ಬೇಕಾ? ತರಕಾರಿ ಏನೋ ತರ್ತೀಯ, ಆದ್ರೆ ಅದನ್ನೆಲ್ಲ ತಂದು ಎಲ್ಲಿಟ್ಕೊಂಡ್ ಮಾಡ್ತೀಯ ಬಾಲ? ಪಾಪ, ಬೆಳಿಗ್ಗೆ ಅನ್ನೋಷ್ಟರಲ್ಲಿ ನಿನ್ ಗಾಡಿನೇ ಇರಲ್ವಲ್ಲ. ನಿನ್ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾರು ಇಲ್ಲ ಬಾಲ, ಅದು ಅಲಾರಾಮ್ ಬೆಳಿಗ್ಗೆಗಿಟ್ಟಿದೆ, ಇವಾಗ ಹೊಡ್ಕೋತಿದೆ. ಓಹೋ ಹೌದಾ? ಸರಿ ಸರಿ, ಎಲ್ಲಿಗೆ ಹೋಗ್ತಿದ್ಯಾ? ಮಲ್ಕೋ ಬಾ. ಇವನ ಆಚೆ ಬಂದ್ರೆ ನಾನು ಮಾಡಿದ ಪ್ಲಾನ್ ಎಲ್ಲ ಹಾಳಾಗತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು. ಏ ಬೇಬಿ, ಮಲ್ಕೋ ಬಾ. ಯಾಕೆ ಅಲ್ಲೇ ನಿಂತಿದ್ಯಾ ಇನ್ನೂ? ಯಾಕೆ ತಲೆನೋವಾ? ನಿದ್ದೆ ಬರ್ತಿಲ್ವಾ? ಹಾಗೆಲ್ಲ ಏನಿಲ್ಲ, ನಾನು ವಾಶ್ರೂಮ್ ಹೋಗ್ಬೇಕು, ನೀನ್ ಮಲ್ಕೋ. ದಿವ್ಯಾ ಅಲಾರಾಮ್ ಇಟ್ಕೊಂಡು ಮಲ್ಕೋದ? ಪಾಪ ಅಜ್ಜಿ ಅತ್ತೆ ಮನೇಲಿ ಇಲ್ವಲ್ಲ, ಬೆಳಗ್ಗೆ ಬೇಗನೆ ಎದ್ದು ಟಿಫನ್ಗೆ ರೆಡಿ ಮಾಡೋಣ ಅಂತ ಇಟ್ಕೊಂಡಿರ್ಬೇಕು. ಲೇ, ಹೆಂಡತಿ ಬಗ್ಗೆ ಕೆಟ್ಟದಾಗೆ ಯೋಚನೆ ಮಾಡ್ತೀಯಲ್ಲ ಬಾಲು, ಹಂಗೆಲ್ಲ ಯೋಚನೆ ಮಾಡಬಾರ್ದಪ್ಪ. ಮಲ್ಕೋ. ಅವಳು ಒಳ್ಳೆ ಕಣು, ಸ್ವಲ್ಪ ಹಟ್ಮಾರಿ ಅಷ್ಟೆ.
ಬೋರ್ ಆಗ್ತಿದೆಯಲ್ಲ, ಫ್ಯಾನ್ ಬರೇ ಇಲ್ಲ. ಯಾಕೆ ಹೇಳು? ತಮ್ಮ ಮಗಳು ಇಷ್ಟು ನೀಚ ಮಟ್ಟಕ್ಕೆ ಇಳಿದಿದ್ದಾಳೆ ಅಂತ ಗೊತ್ತಾದ್ರೆ ಪಾಪ ಅವ್ರ ಮನಸ್ಸು ಒಡೆದೋಗುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಪಾಪ ಆ ಹಿರಿ ಜೀವಗಳಿಗೆ ನಾನು ನೋವು ಕೊಡಲ್ಲ. ಥ್ಯಾಂಕ್ಸ್ ಬಾಲ. ಆದರೆ ಒಂದು ಮಾತು, ಇದುವರೆಗೂ ನನಗೆ ನಿನ್ನ ಮೇಲೆ ಇಷ್ಟಾದ್ರೂ ಪ್ರೀತಿ ಇತ್ತು. ಆದರೆ ಈಗ ಅದು ಸತ್ತೋಯ್ತು. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಸಾಧ್ಯ ಆದ್ರೆ ಬದಲಾಗೋ, ಬದುಕೋತೀಯ. ಇಲ್ಲ ಅಂದ್ರೆ ಕ್ರಿಮಿ ಕೀಟಗಳ ಬದುಕುಗೂ ನಿನ್ನ ಬದುಕುಗೂ ವ್ಯತ್ಯಾಸನೇ ಇರೋದಿಲ್ಲ. ತಪ್ಪು ಎಲ್ಲರೂ ಮಾಡ್ತಾರೆ, ಆದ್ರೆ ತಿದ್ದಿ ನಡ್ಕೊಂಡ್ರೇನೆ ಮನುಷ್ಯ ಅನ್ಸ್ಕೊಳ್ಳೋದು. ಸಾಧ್ಯ ಆದ್ರೆ ತಿಳ್ಕೊ. ಬಿಡಪ್ಪ, ಹೇಗಿದ್ರು ಮುಗ್ದೋಯ್ತಲ್ಲ. ಇನ್ ಮುಂದೆ ಮತ್ತವ್ರಿಂತ ಸಾಹಸಕ್ಕೆಲ್ಲ ಕೈ ಹಾಕಲ್ಲ. ಅನ್ಬಿಲೀವಬಲ್ ಬಾಲ, ಒಂದಿನದಲ್ಲಿ ಇಷ್ಟೊಂದೆಲ್ಲ ನಡೆದೋಯ್ತಾ? ಇದನ್ನ ಯಾರು ಮಾಡ್ಸಿರ್ಬೋದು? ಅದೇ ನಮ್ಗೆ ಯಾರೋ ಆಗದಿರೋರು ಇರ್ತಾರಲ್ಲ, ಅವ್ರು ಮಾಡ್ಸಿರ್ಬೋದು. ನಿಮಗಾಗದೆ ಇರೋರು ನಮ್ಮೇರಿದಲ್ಲಿ ಯಾರಿದ್ದಾರೆ ಬಾವ? ಅದ್ರಲ್ಲೂ ನೀವು ಸತ್ಯನ್ ಮನೆಯವರು. ನಿಮ್ಮನ್ ಮುಟ್ಟೋ ಧೈರ್ಯ ಯಾರಿಗಿದೆ? ಯಾರಿಗಿಂತ ಹುಮ್ ಧೈರ್ಯ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ ಬಿಡೋ, ಏನು ಅವಾಂತರ ಆಗ್ಲಿಲ್ವಲ್ಲ. ಆಮೇಲೆ ಕಾರ್ತಿಕ್ ಅವರೇ, ಒಂದೇ ಒಂದು ರಿಕ್ವೆಸ್ಟ್. ಹೇಳಿ ಬಾಲ. ಇದನ್ನ ಸತ್ಯ ಅವ್ರಿಗೆ ಹೇಳ್ಬೇಡಿ, ಬೇಜಾರು ಮಾಡ್ಕೊತಾರೆ. ಸರಿ, ನಾನು ಸತ್ಯಂಗೆ ಏನು ಹೇಳಲ್ಲ. ಏನಾಯ್ತಾ? ಎಲ್ಲಿದ್ರಿ ನೀವಿಬ್ರು? ಅಮ್ಮ, ಏನಾಯ್ತು ಅಂತ ಹೇಳು. ನನ್ನ ರೂಮ್ನಲ್ಲಿ ಆಫೀಸ್ದೇನೋ ಕೆಲಸ ಆಯ್ತು, ಅದು ಮಾಡ್ತಾ ಕೂತಿದ್ದೆ. ಟೆಲ್ ಮಿ ವಾಟ್ ಹ್ಯಾಪನ್. ನೋ. ಓ, ಇಂಗ್ಲಿಷ್ ಬೇರೆ. ಅಚ್ಚ ಕನ್ನಡದಲ್ಲಿ ಎಲ್ಲಿದ್ರಿ, ಎಲ್ಲಿ ಹೋಗಿದ್ರಿ, ಏನ್ ಮಾಡ್ತಿದ್ರಿ ಅಂತ ಹೇಳು. ಅಮ್ಮ, ಏನಾಯ್ತು ಇವಾಗ? ಏನ್ ಮಾಡ್ತಿದ್ದೆ ಅಂತ ಹೇಳಿದ್ದು ನಿನಗೆ ಕೇಳಿಸ್ತಿಲ್ವಾ? ಅತ್ತೆ, ನಮ್ಮ ರೂಮಲ್ಲಿ ನೇಲ್ ಪಾಲಿಶ್ ಹಚ್ಕೋತಿದ್ಲು, ಅದೇ ವರ್ಕ್.
ಮನೆ ಕೆಲಸ ಎಲ್ಲ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ದೆ ತಾನೇ? ಯಾಕೆ ಅಡುಗೆ ಮನೆ ಬಿಟ್ಟು ಹೋದ್ರಿ? ಆಗ್ಲೂ ಅಷ್ಟೇ, ಎಲ್ಲಾ ಕೆಲಸನೂ ಊರ್ಮಿಳಾನೆ ಮಾಡ್ತಾ ಇದ್ದಿದ್ದು. ನಿನ್ನೆ ಎಲ್ಲ ನಾನೇ ಮಾಡದ್ನಲ್ಲಮ್ಮ. ನಿನ್ನೇನು ಊಟ ಮಾಡಿದ್ಯಲ್ಲ, ಮತ್ತೆ ಇವತ್ತು ಯಾಕೆ ಊಟ ಮಾಡ್ತೀಯಾ? ಬಾ, ಬಂದು ಈರುಳ್ಳಿ ಹೆಚ್ಚು. ಮಾಡ್ತಾಳೆ ಬಿಡಮ್ಮ. ನಿನಗೆ ಹೇಳಿದ ಕೆಲಸನ ಇವಳ ಹತ್ರ ಮಾಡಿಸ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹೇಳಿದ್ ಒಂದೇ ಕೆಲಸ ಕಣೆ, ಅದನ್ನು ಮಾಡಕ್ಕಾಗಲ್ವಾ ನಿನಗೆ? ನಿನಗಂದೇನ್ ಪ್ರಯೋಜನ? ಎಲ್ಲಾ ತಪ್ಪು ನಂದೇ. ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡೆ ನೋಡು, ಅದಕ್ಕೆ ಹೀಗಾಗ್ಬೇಕಾಗಿದ್ದೆ. ಸರಿಯಾದ ಸಮಯಕ್ಕೆ 4 ಕೊಟ್ಟು ಬುದ್ಧಿ ಹೇಳಿದಿದ್ರೆ ನೀನ್ ಈ ತರ ಇರ್ತಾ ಇರ್ಲಿಲ್ಲ. ಅಮ್ಮ, ಹೆಚ್ಚು ಅಂತ ನಾನೆಲ್ಲ ಹೇಳಿದ್ದೆ ಅವಳಿಗೆ? ಅವಳೇ ಬೇಕಂತ ಡ್ರಾಮಾ ಮಾಡ್ತಾ ಇದ್ದಾಳೆ. ಒಟ್ನಲ್ಲಿ ನಿನ್ನ ಹತ್ರ ನನಗೆ ಬಯಸದಷ್ಟೇ ಅವಳ ಗುರಿ. ಕೀರ್ತನ, ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಸತ್ಯ, ಈ ಕಡೆ ಬಾ. ಅತ್ತೆ, ಸತ್ಯ, ಈ ಕಡೆ ಬಾ ಅಂದೆ. ಇವಳು ಈರುಳ್ಳಿ ಹೆಚ್ಚಲ್ಲ. ನಿನಗೆ ಕೊಟ್ಟಿರೋ ಕೆಲಸ ಅಲ್ವಾ, ನೀನ್ ಮಾಡ್ಬೇಕು. ಮಾಡ್ತೀಯಾ? ಊರ್ಮಿಳ ಅಡಿಗೆ ಮನೆಗೆ ತಿಂಡಿ ಮಾಡಕ್ ಬರೋಷ್ಟ್ರಲ್ಲಿ ಈರುಳ್ಳಿ ಹೆಚ್ಚಿ ಅಡಿಗೆ ಮನೇಲಿ ಇಡ್ತೀಯ. ಇಡಬೇಕು. ಅತ್ತೆ. ಸತ್ಯ, ಸಾಕು. ಯಾರ್ಯಾರನ್ನೋ ವಹಿಸ್ಕೊಂಡು ಬರೋದು ಸಾಕು. ಈಗಾಗಲೇ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅಂತ ಜನ ಆಡ್ಕೋತಾ ಇದ್ದಾರೆ. ಆದ್ರೆ ಇನ್ನು ಮುಂದೆ ಹಾಗಾಗಲ್ಲ. ನಾನೇನ್ ಹೇಳ್ತೀನೋ ಅದನ್ನ ನನ್ನ ಮಗಳು ಮಾಡ್ತಾಳೆ, ಮಾಡಬೇಕು. ಏನ್ ಮಾಡ್ತೀಯ ಹೇಳು? ಈರುಳ್ಳಿ ಕಟ್ ಮಾಡಿ ಅಡಿಗೆ ಮನೇಲಿ ಇಡ್ತೀಯ. ಅಲ್ವೇ ಹುಡುಗಿ, ನೀನ್ ಯಾಕೆ ಈರುಳ್ಳಿ ಹೆಚ್ಚಕ್ ಹೋದೆ? ನಾನು ಅವಳಿಗೆ ಆ ಕೆಲಸ ವಹಿಸಿದ್ದೆ. ಅವಳು ಮಾಡ್ಬೇಕು ತಾನೆ. ತಿಂದು ಕೊಬ್ಬು ಜಾಸ್ತಿ ಆಗಿದೆ. ಈಗ್ಲಾದ್ರೂ ಸ್ವಲ್ಪ ಬುದ್ಧಿ ಬರ್ಲಿ ಅವಳಿಗೆ. ಕೀರ್ತನ ಬದಲಾದ್ರೆ ನನ್ಗೂ ಖುಷಿ ಆಗತ್ತೆ ಅತ್ತೆ. ಇಷ್ಟು ದಿನ ನಿಧಾನಕ್ಕೆ ಹೇಳ್ದೆ, ಆದ್ರೆ ಅವಳೆಲ್ಲಿ ಕೇಳ್ತಾಳೆ? ಎಲ್ಲರ ಮಧ್ಯೆ ತಂದಿಟ್ಟು ಮನೆ ಮುರಿಯಕ್ ನೋಡ್ತಾಳೆ. ಎಲ್ಲದರಲ್ಲೂ ತಾನೇ ಸರಿ, ಮಿಕ್ಕವರೆಲ್ಲ ತಪ್ಪು ಅನ್ನೋ ಮನೋಭಾವನೆ. ಎಲ್ಲರನ್ನು ತುಚ್ಛವಾಗಿ ನೋಡ್ತಾಳೆ. ಆದ್ರೆ ಈಗ ಹಾಗಲ್ಲ. ದಂಡಂ ದಶಗುಣಂ ಅಂತಾರಲ್ಲ, ಹಾಗೆ. ಅದಕ್ಕೆ ನಿನ್ನ ಬೆಂಬಲನೂ ಬೇಕು ಹುಡುಗಿ. ನೀನು ಅವಳ ಕೆಲಸನೆಲ್ಲ ಮಾಡಕ್ ಹೋಗ್ಬೇಡ. ಅರ್ಥ ಆಯ್ತಾ? ಸರಿ ಅತ್ತೆ. ಅದು ಅಲ್ದೆ ನಿನ್ ಕಣ್ಣಲ್ಲಿ ಕಣ್ಣೀರು ಯಾವತ್ತೂ ಬರಬಾರ್ದು ಹುಡುಗಿ. ಈರುಳ್ಳಿ ಹೆಚ್ಚಿದಾಗ ಕಣ್ಣೀರು ಬರ್ದೇ ಇರತ್ತಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅದೇನೇ ಇರಲಿ, ನೀನು ತವ್ರ ಮನೆಯಲ್ಲಿ ನೀನು ಎಷ್ಟು ಕಷ್ಟಪಟ್ಟಿದೀಯ, ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಮೇಲೆ ಎಷ್ಟು ಕಷ್ಟಪಟ್ಟಿದೀಯ ಅಂತ ನನಗೆ ಗೊತ್ತಿದೆ ಹುಡುಗಿ. ಇನ್ಮೇಲಾದರೂ ನೀನು ಸಂತೋಷವಾಗಿರು. ನನ್ನ ಸೊಸೆ ಕಣ್ಣಲ್ಲಿ ಯಾವುದೇ ಕಾರಣಕ್ಕೂ ಕಣ್ಣೀರು ಬರಬಾರ್ದು. ಅತ್ತೆ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ. ನೀನೇ ಹೇಳಿದೆಯಲ್ಲ, ಐ ಲವ್ ಯು ಸೀತಮ್ಮ, ಯು ಮಸ್ಟ್ ಲವ್ ಮಿ ಅಂತ. ಆದ್ರೂ ನೀವು ಕೋಪ ಮಾಡ್ಕೋಬೇಡಿ ಅತ್ತೆ. ನಾನು ಹೇಳಿದ್ ಯಾರು ಕೇಳಿಲ್ಲ ಅಂದ್ರೆ ನನಗೆ ಕೋಪ ಬಂದೇ ಬರುತ್ತೆ. ನಿಮ್ ಕೋಪದ ಬಗ್ಗೆ ನನಗೂ ಗೊತ್ತಿದೆ. ಆ ಕೋಪನ ಹೇಗೆ ಕರಗಿಸ್ಬೇಕಂತನೂ ಗೊತ್ತಿದೆ. ನೀನು ಮಾತು ಬದಲಾಯಿಸ್ತಾ ಇದೀಯಾ ನೋಡು. ಇನ್ಮೇಲೆ ನಾನು ಹೇಳ್ದಾಗ ನೀನು ಕೇಳಬೇಕು. ಇನ್ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ. ನಿಜವಾಗ್ಲೂ ನನ್ನ ಮಾತು ಕೇಳ್ತೀಯಾ? ನಿಜವಾಗ್ಲೂ, ನಿಮ್ಮನೆಗೂ.